ಕುಂದಾನಗರಿಯ ರಾಜಕಾರಣ ಅಂದರೆ ಅಲ್ಲಿ 3-4 ಹೆಸರು ಮಾತ್ರ ಬರುತ್ತೆ. ಅದು ಮನೆತನಗಳ ಹೆಸರು. ಕುರುಕ್ಷೇತ್ರ ಯುದ್ಧಕ್ಕಿಂತಲೂ ಜೋರಾಗಿರುತ್ತೆ ಅಲ್ಲಿನ ರಾಜಕಾರಣ. ಹುಕ್ಕೇರಿ, ಕತ್ತಿ, ಜಾರಕಿಹೊಳಿ, ಕೋರೆ, ಹೀಗೆ 3-4 ಹೆಸರುಗಳು ಬರುತ್ತೆ. ಈಗ ಈ ಹೆಸರುಗಳನ್ನು ಹೇಳೋದಕ್ಕೆ ಕಾರಣವಾಗಿದ್ದು, ಸಾಕ್ಷಿಯಾಗಿದ್ದು, ಇತ್ತೀಚೆಗೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಒಂದು ಸಣ್ಣ ಸಹಕಾರ ಸಂಘದ ಚುನಾವಣೆಯ 15 ನಿರ್ದೇಶಕರುಗಳ ಗೆಲುವು ಸೋಲು ಏನಿತ್ತು, ಮಾಜಿ ಸಂಸದ ರಮೇಶ್ ಕತ್ತಿಯವರು ಎಲ್ಲರ ತಮ್ಮ ಬೆಂಬಲಿಗರನ್ನು ಗೆಲ್ಲಿಸ್ಕೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಟಾಂಗ್ ಕೊಟ್ಟಿದ್ರು. ನಮ್ಮ ಸಮಾಜ ಬಯಸಿತ್ತು, ಇದು ನಮ್ಮ ಬಳಿ ಇರಬೇಕು ಅಂತ. ಆ ಕಾರಣಕ್ಕೋಸ್ಕರ ನಾವು ಗೆದ್ದಿದ್ದೀವಿ. ಕೆಲವರು ಯಾರೋ ಹಾಕಬಾರದ ಜಾಗಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡಿದ್ದಾರೆ, ಇನ್ನು ಮುಂದೆ ತೋರಿಸ್ತೀವಿ. ಜಾರಕಿಹೊಳಿ ಕುಟುಂಬದ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಹಾಕ್ತೀನಿ ಅಂತ ಮೀಸೆ ತಿರುವಿ ಹೇಳಿದ್ರು. ಆದರೆ DCC ಬ್ಯಾಂಕ್ ಚುನಾವಣೆ ನಡೀತಿದೆ, ಬೆಳಗಾವಿ DCC ಬ್ಯಾಂಕ್. ಆ ಪೈಕಿ 6 ಜನ ಅವಿರೋಧ ಆಯ್ಕೆ ಆಗಿದ್ದಾರೆ. ಸೂಪರ್ 6 ಹೊಡೆದಿದ್ದಾರೆ. ಯಾರು? ಸಾಹುಕಾರರು. ಯಾರ್ಯಾರು ಗೆದ್ದಿದ್ದಾರೆ? ಚಿಕ್ಕೋಡಿಯಿಂದ ಗಣೇಶ್ ಹುಕ್ಕೇರಿ, ಯರಗಟ್ಟಿಯಿಂದ ಶಾಸಕ ವಿಶ್ವಾಸ್ ವೈದ್ಯ ಅವರು, ಮೂಡಲಗಿಯಿಂದ ನೀಲಕಂಠ ಅವರು, ಸವದತ್ತಿಯಿಂದ ವಿರೂಪಾಕ್ಷ ಮಾಮನಿ, ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅಮರನಾಥ್ ಮತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಆಯ್ಕೆ ಆಗಿದ್ದಾರೆ. 16 ಕ್ಷೇತ್ರ ಇದೆ. 16ರಲ್ಲಿ 6 ಗೆದ್ದಿದ್ದಾರೆ, ಇನ್ನು 3 ಬೇಕು ಮ್ಯಾಜಿಕ್ ನಂಬರ್ಗೆ. ಆ 3ಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ. ಅದುವೇ ಚೆಕ್ಮೇಟ್, ನೋ ಡೌಟ್ ಚೆಕ್ಮೇಟ್. ಏನಾಗುತ್ತೆ ನೋಡಿ, ರಮೇಶ್ ಕತ್ತಿ ಅವರು ಮೀಸೆ ತಿರುವಿ ಸವಾಲು ಹಾಕಿದ್ರು. ಅದಕ್ಕೆ ಸೈಲೆಂಟಾಗಿಯೇ ಸಾಧಿಸಿ ತೋರಿಸುವ ಛಾತಿ ಮತ್ತು ಖ್ಯಾತಿ ಹೊಂದಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿಯೇ ಇದ್ದರು. 6 ಜನ ಅವಿರೋಧ ಆಯ್ಕೆಗೆ ಎಲ್ಲ ಪ್ಲಾನನ್ನು ಮಾಡಿ ಮುಗಿಸಿದ್ರು. ಇನ್ನು 3 ಸಸ್ಪೆನ್ಸ್ ಇಟ್ಟಿದ್ರಲ್ಲ, ಅಲ್ಲಿ ಚೆಕ್ಮೇಟ್ ಇಟ್ಟಿರುವಂಥದ್ದು ಚನ್ನರಾಜ್ ಹಟ್ಟಿಹೊಳಿ ಅವರನ್ನು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೋದರ ಚನ್ನರಾಜ್ ಹಟ್ಟಿಹೊಳಿ ಅವರನ್ನು ಇದೀಗ ಖಾನಾಪುರ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿ ಅಂತ ಕರ್ಕೊಂಡೋಗಿ ನಾಮಪತ್ರ ಕೂಡ ಸಲ್ಲಿಸಿದ್ದಾರೆ. ಅವರನ್ನು ಗೆಲ್ಲಿಸ್ಕೊಂಡ್ರೆ ಅವರ ನಂಬರ್ 7 ಆಗುತ್ತೆ ನಿರ್ದೇಶಕರ ಸಂಖ್ಯೆ. ಇನ್ನು ಬೇಕಾಗೋದು ಮ್ಯಾಜಿಕ್ ನಂಬರ್ಗೆ 2. 2ಕ್ಕೂ ಕೂಡ ಇನ್ನೂ ಒಂದು ಪ್ಲಾನ್ ಏನಂದರೆ, ಅಥಣಿಯ ಶಾಸಕ ಲಕ್ಷ್ಮಣ ಸವದಿಯವರು ಇತ್ತೀಚೆಗೆ ಒಂದು ಮಾತು ಹೇಳಿದರು, ಗೊಂಬೆ ಹಾಡಿಸೋನು ಮೇಲಿದ್ದಾನೆ, ನಾವು ಪಾತ್ರಧಾರಿಗಳಷ್ಟೇ. ನಾನು ಅಥಣಿ ಕ್ಷೇತ್ರದಿಂದ ನಿರ್ದೇಶಕನ ಸ್ಥಾನಕ್ಕೆ ನಾಮಿನೇಷನ್ ಮಾಡಿದ್ದೀನಿ. ಕಾಗವಾಡದಿಂದ ರಾಜು ಕಾಗೆ ಅವರು ನಾಮಿನೇಷನ್ ಮಾಡ್ತಾರೆ. ಅವರನ್ನು ಗೆಲ್ಲಿಸಿಕೊಳ್ಳುವ ಜವಾಬ್ದಾರಿ ನನ್ನದು. ನಮ್ಮ ನಂಬರ್ ಈಗ 2, 3 ಅಂತಿರಲ್ಲ, ನಮ್ಮ ನಂಬರ್ 11 ಆದರೂ ಆಗುತ್ತೆ, ನೋಡ್ತೀರಿ ಅಂತ ಹೇಳಿದ್ರು. ಆ ಮಾತುಗಳಿಗೆ ಪೂರಕವಾಗಿ ಇವತ್ತಿನ ಡೆವಲಪ್ಮೆಂಟ್ಸ್ ನೋಡಿದ್ರೆ ನೋ ಡೌಟ್ ಜಾರಕಿಹೊಳಿ, ಹೆಬ್ಬಾಳ್ಕರ್ ಮತ್ತು ಸವದಿ ಕಾಗೆ ಅವರು ಒಟ್ಟಿಗೆ ಸೇರೋ ಮೂಲಕ ಬಹುದೊಡ್ಡ ಮೆಸೇಜನ್ನು ಕೊಟ್ಟಿದ್ದಾರೆ. ಈ ಬಣ ಒಟ್ಟಾಗಿ ಸೇರೋ ಮೂಲಕ ಬಹುದೊಡ್ಡ ಗೆಲುವನ್ನು ಸಾಧಿಸಲಿದೆ, ಅದು ದಿಗ್ವಿಜಯ ಆಗತ್ತೆ ಅನ್ನುವಂಥದ್ದು ಲೆಕ್ಕಾಚಾರ. ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರು ಚನ್ನರಾಜ್ ಹಟ್ಟಿಹೊಳಿ ಅವರನ್ನು, ಲಕ್ಷ್ಮಣ ಸವದಿ ಅವರನ್ನು ಮತ್ತು ರಾಜು ಕಾಗೆ ಅವರನ್ನು ಒಟ್ಟಿಗೆ ಸೇರಿಸುವ ಮೂಲಕ DCC ಬ್ಯಾಂಕ್ನ ಅತ್ಯುನ್ನತ ಸ್ಥಾನವನ್ನು, ಬೆಳಗಾವಿ DCC ಬ್ಯಾಂಕ್ನ ಅತ್ಯುನ್ನತ ಸ್ಥಾನವನ್ನು ಈ ಸಲ ಕೈವಶ ಮಾಡಿಕೊಳ್ತಿದ್ದಾರೆ. ಈ ಗೆಲುವಿನ ಲೆಕ್ಕಾಚಾರಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.